21. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನಾವು ಇಲ್ಲಿ ಎಲ್ಲರೂ ಚೆನ್ನಾಗಿದ್ದೀವಿ. ನೀವು ಕೂಡ ತುಂಬಾ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ಮತ್ತು ನಿಮ್ಮನ್ನೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ವ್ಲಾಗಲ್ಲಿ ಅಮೇರಿಕಾದಲ್ಲಿ ಈಸ್ಟರ್ ಸೆಲೆಬ್ರೇಷನ್ನ ನಾವು ಕೂಡ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನೋಡೋಣ. ಇದು ಒಂದು ಕೌಂಟಿ ಕಡೆಯಿಂದ ಈ ಇವೆಂಟ್ ಆರ್ಗನೈಸ್ ಆಗಿತ್ತು. ಹಾಗಾಗಿ ಕಮ್ಯುನಿಟಿಯಲ್ಲಿ ಇರೋವಂಥ ಮೋಸ್ಟ್ ಫ್ಯಾಮಿಲೀಸ್ ಕೂಡ ಬಂದಿದ್ದರು. ಸೊ ಬನ್ನಿ ನೋಡೋಣ ಇಲ್ಲೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ. ಸ್ಪೆಷಲಿ ಕಿಡ್ಸ್ಗೆ ತುಂಬ ಫನ್ ಆಗಿರುತ್ತೆ ಇದು. ಈಸ್ಟರ್ ಅಂತ ಹಬ್ಬ ಬಂದಾಗ ಎಗ್ ಹಂಟ್ ಅನ್ನೋದು ಒಂದು ಆ್ಯಕ್ಟಿವಿಟಿ ತುಂಬ ಇಂಟ್ರೆಸ್ಟಿಂಗ್ ಇರುತ್ತೆ ಮಕ್ಕಳಿಗೆಲ್ಲ. ಅದನ್ನು ನೋಡೋಣ ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಸೊ ಈ ಆ್ಯಕ್ಟಿವಿಟಿನ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ರು ಅವರು. ನಾವು ಮಧ್ಯಾಹ್ನದ ಮೇಲೆ ಹೋಗಿದ್ವಿ. ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಏನೋ ಮಾಡಿದರು. ಹಾಗೆಯೇ ಎಲ್ಲ ಏಜ್ ಗ್ರೂಪ್ನವರು ಬಂದಿರ್ತಾರಲ್ವ. ಸೊ ಎಗ್ ಹಂಟ್ ಅಂತ ಅವ್ರನ್ನ ಗ್ರೂಪ್ ಮಾಡಿ ಕಳಿಸುವಾಗ ಒಂದೊಂದು ಏಜ್ ಗ್ರೂಪ್ನವರ ಒಂದೊಂದು ಹತ್ರ ಗ್ರೂಪ್ ಮಾಡಿ ಕಳಿಸ್ತಾ ಇದ್ರು. ಹಾಗೆಯೇ ಇದ್ರ ಜೊತೆಗೆ ಫೋಟೋ ಬೂತ್ ಇತ್ತು, ಫ್ಯಾಮಿಲಿ ಪಿಕ್ಚರ್ಸ್ ಎಲ್ಲ ತೊಗೋಬೋದಿತ್ತು ಬನ್ನಿ ಜೊತೆ. ಹಾಗೆಯೇ ಸ್ವಲ್ಪ ಫುಡ್ ಎಲ್ಲ ಅರೇಂಜ್ ಮಾಡಿದರು. ಸೊ ಪಾಪ್ಕಾರ್ನ್ಸ್ ಆಗಿರ್ಬೋದು, ಕ್ಯಾಂಡೀಸ್ ಆಗಿರ್ಬೋದು. ಸೊ ಹಾಗೆಯೇ ಸ್ವಲ್ಪ ಪೇಸ್ಟ್ರೀಸ್ ಎಲ್ಲ ಇತ್ತು. ಎಲ್ಲ ಅಮೇರಿಕನ್ ಫುಡ್ಡನ್ನೇ ಇತ್ತು. ಅದ್ರ ಜೊತೆಗೇ ಸ್ವಲ್ಪ ಎಲ್ಲ ಪ್ಲೇ ಏರಿಯಾ ಸೆಟಪ್ ಮಾಡಿದರು ಮಕ್ಕಳಿಗೆಲ್ಲ ಆಟ ಆಡೋದಕ್ಕೆ. ಈ ಥರ ಈವೆಂಟ್ಸ್ ಎಲ್ಲ ನಮಗೆ ಹೇಗೆ ಗೊತ್ತಾಗುತ್ತೆ ಅಂತಂದರೆ, ಗೂಗಲಲ್ಲೇ ನೋಡಿಕೊಂಡು ಹೋಗ್ತೀವಿ ನಾವು ಯೂಶ್ವಲಾಗಿ. ಬಟ್ ನಾವು ಕಮ್ಯುನಿಟಿಯಲ್ಲಿ ಎಷ್ಟೊಂದು ಈವೆಂಟ್ಸ್ ಮಾಡ್ತಾ ಇರ್ತೀವಿ, ನಮ್ಮದು ವಾಟ್ಸಪ್ ಗ್ರೂಪ್ ಇರುತ್ತೆ, ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಬಟ್ ನಮ್ಮ ಹತ್ತಿರದಲ್ಲಿ ಯಾವುದಾದ್ರೂ ಈವೆಂಟ್ಸ್ ನಡೀತಿದೆಯಾ ಅಂತ ಗೊತ್ತಾಗಬೇಕಂದ್ರೆ ಅಫ್ಕೋರ್ಸ್ ನಾವು ಗೂಗಲಲ್ಲೇ ಸರ್ಚ್ ಮಾಡಿ ನೋಡ್ತಾ ಇರ್ತೀವಿ. ಕೆಲವೊಂದು ಈವೆಂಟ್ಸ್ ಎಲ್ಲ ಹೇಗೆ ಅಂತಂದರೆ ಫೀಸ್ ಇರುತ್ತೆ, ಕೆಲವೊಂದೆಲ್ಲ ಫ್ರೀ ಇರುತ್ತೆ. ಕೌಂಟಿ ಕಡೆಯಿಂದ ಆರ್ಗನೈಸ್ ಮಾಡಿರ್ತಾರೆ. ಸೊ ಈ ಥರ ಏನಾದರೂ ಫ್ರೀ ಈವೆಂಟ್ಸ್ ಇದ್ದರೆ ತುಂಬ ವಾಲಂಟಿಯರ್ಸ್ ಬಂದು ಕೆಲಸ ಮಾಡ್ತಾ ಇರ್ತಾರೆ. ಈಗ ಇಲ್ಲಿ ನೋಡ್ಬೋದು, ಈ ಈವೆಂಟ್ ಬಂದು ಫ್ರೀ ಕೌಂಟಿ ಕಡೆಯಿಂದ ಮಾಡ್ತಾ ಇರೋದು. ಸೊ ಹಾಗಾಗಿ ತುಂಬ ಜನ ವಾಲಂಟಿಯರ್ಸ್ ಬಂದು ಕೆಲಸ ಮಾಡ್ತಾಯಿದ್ರು. ಅಲ್ಲಿ ಒಬ್ಬರು ಪ್ರೆಗ್ನೆಂಟ್ ವುಮೆನ್ ಕೂಡ ಇದ್ದರು. ಕಾಟನ್ ಕ್ಯಾಂಡಿ ಮಾಡ್ತಿರೋದು ನೋಡ್ತಾ ಇರ್ತೀರ ನೀವು. ಸೊ ಅವ್ರು ಆಲ್ಮೋಸ್ಟ್ ಲೈಕ್ 8-9 ಮಂತ್ಸ್ ಪ್ರೆಗ್ನೆಂಟ್ ಅಂತ ಅನಿಸುತ್ತೆ. ಸೊ ಅವರು ಕೂಡ ಬಂದು ವಾಲಂಟಿಯರ್ ಕೆಲಸ ಮಾಡ್ತಾಯಿದ್ರು. Thank you. Baby, look. Look. You want it? The balloon. What's that? The balloon. ಸೊ ನಾವು ಕೂಡ 5 ಗಂಟೆವರೆಗೂ ಅಲ್ಲೇ ಇದ್ವಿ. ಮಧ್ಯಾಹ್ನ ಹೋಗಿದ್ವಲ್ವ, ಸೊ 2.5-3 ಅವರ್ಸ್ ಹಂಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಗೆಯೇ ಫೇಸ್ ಪೇಂಟಿಂಗ್ ಕೂಡ ಮಾಡ್ತಾಯಿದ್ರು. ಬಟ್ ಲಾಂಗ್ ಕ್ಯೂ ಇತ್ತು, ಹಾಗಾಗಿ ನಮ್ಮ ಮಕ್ಕಳಿಗೆ ಮಾಡ್ಸೋಕ್ಕಾಗಲಿಲ್ಲ. ಇನ್ನೇನು ಕ್ರೌಡ್ ಕಡಿಮೆ ಆಗ್ತಾ ಇರುವಾಗ ನಾನು ಅಲ್ಲಿ ಆರ್ಗನೈಸ್ ಮಾಡಿದ್ರಲ್ಲ ಅವ್ರನ್ನ ಹಾಗೆ ಮಾತಾಡಿಸ್ತಾ ಇದ್ದೆ, ನೀವು ಈ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಎಷ್ಟು ದಿನ ಟೈಮ್ ತೊಗೊಂಡ್ರಿ ಅಂತ. ಅವ್ರು ಹೇಳ್ತಾಯಿದ್ರು, ಈ ಒಂದು ದಿನದ ಈವೆಂಟ್ ಮಾಡೋದಕ್ಕೆ ನಾವು 4 ತಿಂಗಳ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ ಅಂತ. ಐ ವಾಸ್ ಆ್ಯಕ್ಚುಲಿ ಸರ್ಪ್ರೈಸ್ಡ್. ಇಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ ಇವರು, ಇಷ್ಟು ದಿನದಿಂದ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾರೆ ಅಂತ. ಏನಕ್ಕೆ ಅಂತಂದರೆ ಅವ್ರು ಹೇಳ್ತಾಯಿದ್ರು, ಈ ಥರ ಈವೆಂಟ್ಸ್ಗೆಲ್ಲ ನಾವು ಮಾಡುವಾಗ ವಾಲಂಟಿಯರ್ಸ್ ಬೇಕಾಗುತ್ತೆ. ಬಟ್ ನಾವು ಈವೆಂಟ್ನ ಪ್ಲ್ಯಾನ್ ಮಾಡಿದಾಗ ಅಷ್ಟೊಂದು ಜನ ಬಂದು ಜಾಯ್ನ್ ಆಗೋಲ್ಲ, ಕೊನೆಗೆ ಬಂದು ಜಾಯ್ನ್ ಆಗ್ತಾರೆ. ಹಾಗಾಗಿ ನಾವು ಮುಂಚೆಯಿಂದನೇ ಪ್ರಿಪೇರ್ ಮಾಡ್ಕೊಳ್ತಾ ಇರ್ತೀವಿ. ಕಡಿಮೆ ಜನ ಇದ್ದಾಗ ನಾವು ಹೇಗೆಲ್ಲ ಮ್ಯಾನೇಜ್ ಮಾಡಬೇಕು ಅಂತ ತುಂಬ ದಿನದಿಂದನೇ ಪ್ರಿಪ್ರೇಷನ್ ಮಾಡ್ಕೊಳ್ತೀವಿ ಅಂತ ಹೇಳ್ತಾಯಿದ್ರು. ಸೊ ಇಷ್ಟೆಲ್ಲ ಎಫರ್ಟ್ ಹಾಕಿ ಈ ಒಂದು ಈವೆಂಟ್ನ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಸೊ ಇವರ ಟೀಮ್ಗೆ ಒಂದು ಬಿಗ್ ಸಲ್ಯೂಟ್ ಮತ್ತು ತುಂಬ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.
ನಿಮಗೆಲ್ಲ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಬೇರೆ ಎಲ್ಲ ವ್ಲಾಗ್ಸನ್ನು ನೋಡಿ ಅಂತ ಕೇಳ್ಕೊಳ್ತೀನಿ. ಹಾಗೆಯೇ ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.